ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಮನೆಗಳಲ್ಲಿ ಕ್ಷೇಮವಾಗಿದ್ದೀರಿ ಎಂದು ಭಾವಿಸ್ತೇನೆ. ನಾವು 9ನೇ ತರಗತಿಯ ರಸಾಯನಶಾಸ್ತ್ರ ಪಾಠಭಾಗದಲ್ಲಿದ್ದೇವೆ. ಈಗಾಗಲೇ ನೀವು 2 ಪಾಠಭಾಗಗಳನ್ನು ಕಲ್ತಿದ್ದೀರಿ. 2ನೇ ಅಧ್ಯಾಯ ಹಾಗೂ ಇನ್ನು ಮುಂದೆ ಕಲೀಲಿಕ್ಕಿರುವಂತಹ 3ನೇ ಪಾಠಭಾಗಕ್ಕೆ ಒಂದು ಸಂಬಂಧ ಇದೆ. 2ನೇ ಅಧ್ಯಾಯದಲ್ಲಿ ಕಲಿತ ರಾಸಾಯನಿಕ ಬಂಧದ ಬಗ್ಗೆ ನಾನೀಗ ಸಂಕ್ಷಿಪ್ತವಾಗಿ ಹೇಳ್ತೇನೆ. ರಾಸಾಯನಿಕ ಬಂಧದಲ್ಲಿ 2 ವಿಧ. ಯಾವುದೆಲ್ಲ? ಅಯೋನಿಕ್ ಬಂಧ ಮತ್ತು ಸಹಭಾಗಿ ಬಂಧ. ಅದರಲ್ಲಿ ಧ್ರುವೀಯ ಸ್ವಭಾವ, ಸಂಯೋಜಕತೆ, ರಾಸಾಯನಿಕ ಸೂತ್ರ ಮುಂತಾದ ಹಲವು ವಿಷಯಗಳು ಆ ಪಾಠಭಾಗದಲ್ಲಿ ಇದೆ. ಇದಕ್ಕೆ ಸಂಬಂಧಿಸಿದ 3ನೇ ಅಧ್ಯಾಯವನ್ನು ನಾವು ಕಲೀಲಿಕ್ಕೆ ಹೊರಟಿದ್ದೇವೆ. ಈ ಅಧ್ಯಾಯದ ಹೆಸರು ನಿಮಗೆ ಗೊತ್ತಿದೆ. ಏನು ಹೆಸರು? ರಿಡಾಕ್ಸ್ ಕ್ರಿಯೆಗಳು ಮತ್ತು ರಾಸಾಯನಿಕ ಕ್ರಿಯಾವೇಗ. ಪಾಠ ಆರಂಭವಾಗುವುದಕ್ಕಿಂತ ಮೊದಲು ನೀವು ಪಾಠ ಪುಸ್ತಕ, ನೋಟ್ಸ್, ಪೆನ್ಸಿಲ್ ಎಲ್ಲ ತೆಗೆದಿಟ್ಟುಕೊಳ್ಬೇಕು. ಯಾಕೆ? ನಾನು ಹೇಳುವ ವಿಷಯವನ್ನು ಸ್ಪಷ್ಟವಾಗಿ ನೋಟ್ ಮಾಡಿಟ್ಟುಕೊಳ್ಬೇಕು. ನಮಗೆ ಗೊತ್ತಿದೆ, ನಮ್ಮ ಸುತ್ತಮುತ್ತಲು ಎಷ್ಟೆಲ್ಲ ಬದಲಾವಣೆಗಳು ಉಂಟಾಗ್ತದೆ. ತುಂಬಾ ಬದಲಾವಣೆಗಳು ಉಂಟಾಗ್ತದೆ ಅಲ್ವಾ? ಕೆಲವು ಬದಲಾವಣೆಗಳನ್ನು ನಾವೀಗ ನೋಡುವ. ಮೊದಲನೇದಾಗಿ ಅಡುಗೆ ಮನೆಯಲ್ಲಿ ಕಟ್ಟಿಗೆ ಒಲೆ ಉರಿಸುವಂತಹ ದೃಶ್ಯ ನೋಡಿ. 2ನೇದಾಗಿ ಪಟಾಕಿ ಹೊಡೆಯುವಂತಹ ದೃಶ್ಯ ನೋಡಿದ್ರಲ್ಲ. ಅದೇ ರೀತಿಯಾಗಿ 3ನೇ ಚಿತ್ರದಲ್ಲಿ ಕಬ್ಬಿಣ ಉಪಯೋಗಿಸಿ ಹಾರೆ, ಗುದ್ದಲಿ, ಸುತ್ತಿಗೆ, ಕತ್ತಿ ಮುಂತಾದ ಉಪಕರಣಗಳನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಅಡುಗೆ ಮನೆಯ ಒಳಗೆ ಹೋದ್ರೆ ಮತ್ತೂ ಕೆಲವು ಬದಲಾವಣೆಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಫ್ರಿಡ್ಜಿನಲ್ಲಿ ಸ್ವಲ್ಪ ನೀರಿಟ್ಟು 2-3 ಗಂಟೆ ಕಳೆದು ನೋಡಿದ್ರೆ ಏನಾಗ್ತದೆ? ನೀರಿಗೇನು ಬದಲಾವಣೆ ಉಂಟಾಗ್ತದೆ? ನೀರು ಮಂಜುಗಡ್ಡೆ ಆಗ್ತದೆ, ಐಸ್ ಆಗ್ತದೆ. ಅದೇ ಮಂಜುಗಡ್ಡೆಯನ್ನು ಹೊರಗೆ ತೆಗೆದಿಟ್ರೆ ಏನಾದೀತು? ಸ್ವಲ್ಪ ಸಮಯ ಕಳೆದಾಗುವಾಗ ಮಂಜುಗಡ್ಡೆ ಕರಗಿ ನೀರಾಗ್ತದೆ, ಐಸ್ ನೀರಾಗಿ ಬದಲಾಗ್ತದೆ. 2 ರೀತಿಯ ಬದಲಾವಣೆಗಳನ್ನು ನಾವು 8ನೇ ತರಗತಿಯಲ್ಲಿ ಕಲ್ತಿದ್ದೇವೆ. 2 ರೀತಿಯ ಬದಲಾವಣೆಗಳು ಯಾವುದೆಲ್ಲ ಹೇಳಬಹುದಾ? ಕೆಲವು ತಾತ್ಕಾಲಿಕವಾದ ಬದಲಾವಣೆ, ಇನ್ನು ಕೆಲವು ಶಾಶ್ವತವಾದ ಬದಲಾವಣೆ. ಉದಾಹರಣೆ, ಒಂದು ಕಬ್ಬಿಣಕ್ಕೆ ತುಕ್ಕು ಹಿಡಿಯುತ್ತದೆ ಅಂತೇಳಿ ಭಾವಿಸುವ. ಅದು ಯಾವ ರೀತಿಯ ಬದಲಾವಣೆ? ಶಾಶ್ವತವಾದ ಬದಲಾವಣೆ. ಅಂದರೆ ಅಲ್ಲಿ ಒಂದು ಹೊಸ ಉತ್ಪನ್ನ ಉಂಟಾಗ್ತದೆ. ಅದೇ ರೀತಿಯಾಗಿ ಹಾಲು ಮೊಸರಾಗುವುದು. ಅಲ್ಲಿ ಆ ಮೊಸರಿಗೆ ಹಾಲಿನ ಸ್ವಭಾವ ಇದೆಯಾ? ಇಲ್ಲ. ಅಲ್ಲಿ ಮೊಸರಿಗೆ ಹಾಲಿನ ಸ್ವಭಾವ ಬರ್ಲಿಕ್ಕಿಲ್ಲ. ಅಲ್ಲಿ ಕೂಡ ಒಂದು ಹೊಸ ಉತ್ಪನ್ನ ಉಂಟಾಗ್ತದೆ. ಅದೇ ಸಮಯದಲ್ಲಿ ನೀರು ಘನೀಕರಿಸಿ ಮಂಜುಗಡ್ಡೆ ಆಗುವಾಗ, ಅಂದ್ರೆ ನೀರು ಐಸ್ ಆಗುವಾಗ, ಮಂಜುಗಡ್ಡೆ ದ್ರವೀಕರಿಸಿ ನೀರಾಗುವಾಗ ಅಲ್ಲಿ ತಾತ್ಕಾಲಿಕವಾದ ಬದಲಾವಣೆ ಉಂಟಾಗ್ತದೆ. ಹಾಗಾದ್ರೆ ನಮಗೆ ಈ ಬದಲಾವಣೆಗಳನ್ನು 2 ವರ್ಗೀಕರಿಸಬಹುದು. ಯಾವುದೆಲ್ಲ? ಒಂದು ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆಗಳು ಜರುಗಿದಾಗ ಒಂದು ಹೊಸ ಪದಾರ್ಥಗಳು ಉಂಟಾಗ್ತದೆ. ರಾಸಾಯನಿಕ ಬದಲಾವಣೆ ಜರುಗಿದಾಗ ಹೊಸ ಪದಾರ್ಥಗಳು ಉಂಟಾಗ್ತವೆ. ಈಗ ಒಂದು ಉದಾಹರಣೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರಿನ ಅಣು ಉಂಟಾಗ್ತದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರಿನ ಅಣು ಉಂಟಾಗ್ತದೆ. ನೀರಿನ ಅಣುವಿನೊಂದು ಮಾದರಿ ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ತುಂಬಾ ಅಣುಗಳು ಸೇರಿ ನೀರು ಉಂಟಾಗ್ತದೆ. ಇದೇ ರೀತಿಯಾಗಿ ತುಂಬಾ ಅಣುಗಳು ಸೇರಿ ನೀರು ಉಂಟಾಗ್ತದೆ.
ಇಬ್ರು ವಿಜ್ಞಾನಿಗಳು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನು ಉಪಯೋಗಿಸಿ ನೀರನ್ನುಂಟು ಮಾಡುವ ಪ್ರಯೋಗವನ್ನು ಮಾಡುವಾಗ ಅವರು ಪ್ರವರ್ತಕಗಳಾದಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನ ಅದೇ ರೀತಿಯಾಗಿ ಉತ್ಪನ್ನವಾದ ನೀರಿನ ದ್ರವ್ಯರಾಶಿಯನ್ನು ಅಳೆದರು. ಇಬ್ರು ವಿಜ್ಞಾನಿಗಳು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನು ಉಪಯೋಗಿಸಿ ನೀರನ್ನುಂಟು ಮಾಡಿದ್ರು. ಆ ರೀತಿಯಾಗಿ ಪ್ರಯೋಗ ಮಾಡುವಾಗ, ನೀರನ್ನುಂಟು ಮಾಡುವ ಪ್ರಯೋಗವನ್ನು ಮಾಡುವಾಗ ಅವರು ಪ್ರವರ್ತಕಗಳಾದಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅದೇ ರೀತಿಯಾಗಿ ಉಂಟಾದಂತಹ ಉತ್ಪನ್ನ ನೀರು, ಇದರ ದ್ರವ್ಯರಾಶಿಯನ್ನು ಅವರು ಅಳೆದು, ಹಾಗೆ ಅವರು ಅಳೆದು ಲೆಕ್ಕ ಹಾಕಿದ ದ್ರವ್ಯರಾಶಿಯ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಪಟ್ಟಿಯನ್ನು ಒಮ್ಮೆ ನೋಡಿ. ಮೊದಲನೇ ವಿಜ್ಞಾನಿ ತೆಗೆದುಕೊಂಡ ಹೈಡ್ರೋಜನ್ ಮತ್ತು ಆಕ್ಸಿಜನ್ ದ್ರವ್ಯರಾಶಿಯನ್ನು ಗಮನಿಸಿ. ಎಷ್ಟು ಗ್ರಾಂ ತೆಗೆದುಕೊಂಡಿದ್ದಾರೆ? 2 ಗ್ರಾಂ ಹೈಡ್ರೋಜನ್, 16 ಗ್ರಾಂ ಆಕ್ಸಿಜನ್. ಅವರಿಗೆ ಸಿಕ್ಕಿದ ಉತ್ಪನ್ನವಾದ ನೀರಿನ ದ್ರವ್ಯರಾಶಿ ಎಷ್ಟು? 18 ಗ್ರಾಂ. ಹಾಗಿದ್ರೆ ನಾವು ಅದನ್ನು ಕೂಡಿಸಿ ನೋಡುವ. 2 ಗ್ರಾಂ ಹೈಡ್ರೋಜನ್, 16 ಗ್ರಾಂ ಆಕ್ಸಿಜನ್. ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಎಷ್ಟು ಇರಬಹುದು? 18 ಗ್ರಾಂ. ನೀರಿನ ದ್ರವ್ಯರಾಶಿ ಎಷ್ಟು? 18 ಗ್ರಾಂ. ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ 18 ಗ್ರಾಂ. ಸಿಕ್ಕಿದ ನೀರಿನ ದ್ರವ್ಯರಾಶಿ, ಉತ್ಪನ್ನದ ದ್ರವ್ಯರಾಶಿ 18 ಗ್ರಾಂ. ಇನ್ನು ನಾವು ಎರಡನೇ ವಿಜ್ಞಾನಿ ಪ್ರಯೋಗ ಮಾಡಿದ ಪ್ರವರ್ತಕಗಳ ದ್ರವ್ಯರಾಶಿ ಮತ್ತು ಉತ್ಪನ್ನಗಳ ದ್ರವ್ಯರಾಶಿ ನಮಗೆ ಹೋಲಿಸಿ ನೋಡುವ. ಎರಡನೇ ವಿಜ್ಞಾನಿ ಪ್ರಯೋಗ ಮಾಡಿದ್ದಾರೆ. ಅವರು ಪ್ರಯೋಗ ಮಾಡಿದಂತಹ ಪ್ರವರ್ತಕಗಳ ದ್ರವ್ಯರಾಶಿ ಅದೇ ರೀತಿಯಾಗಿ ಉತ್ಪನ್ನದ ದ್ರವ್ಯರಾಶಿ ನಮಗೆ ಹೋಲಿಸಿ ನೋಡು. ಅವರು ಎಷ್ಟು ತೆಗೆದುಕೊಂಡಿದ್ದಾರೆ? ಹೈಡ್ರೋಜನ್ ಎಷ್ಟು? 4 ಗ್ರಾಂ. 32 ಗ್ರಾಂ ಆಕ್ಸಿಜನ್ ತೆಗೆದುಕೊಂಡಿದ್ದಾರೆ. ಅವರಿಗೆ ಸಿಕ್ಕಿದ ಉತ್ಪನ್ನ ದ್ರವ್ಯರಾಶಿ ಎಷ್ಟು? 36 ಗ್ರಾಂ. ಅಲ್ಲಿ ಗಮನಿಸಿ, ಒಂದನೇ ಉದಾಹರಣೆಯಲ್ಲಿ ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಉತ್ಪನ್ನದ ಒಟ್ಟು ದ್ರವ್ಯರಾಶಿಗೆ ಸಮಾನವಾಗಿದೆ. ಎಷ್ಟದು? ಮೊದಲನೇ ಉದಾಹರಣೆಯಲ್ಲಿ 18 ಗ್ರಾಂ, ಎರಡನೇ ಉದಾಹರಣೆಯಲ್ಲಿ 36 ಗ್ರಾಂ ಆಗಿದೆ. ಗೊತ್ತಾಯ್ತಲ್ಲ? ಇದರಿಂದ ನಮಗೆ ಏನು ತಿಳಿದು ಬರ್ತದೆ? ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಗೆ ಸಮಾನವಾಗಿದೆ. ಅಂದ್ರೆ ದ್ರವ್ಯರಾಶಿಗೆ ಬದಲಾವಣೆ ಇಲ್ಲ. ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಗೆ ಸಮಾನವಾಗಿದೆ. ದ್ರವ್ಯರಾಶಿಗೆ ಯಾವುದೇ ಬದಲಾವಣೆ ಇಲ್ಲ. ಈಗ ಈ ಒಂದು ಸಂಶಯ ಬಂದಿರಬಹುದು, ಒಂದು ರಾಸಾಯನಿಕ ಕ್ರಿಯೆ ಉದಾಹರಣೆ ಮಾತ್ರ ಅಲ್ಲ ಹೇಳಿದ್ದು, ಎಲ್ಲಾ ರಾಸಾಯನಿಕ ಕ್ರಿಯೆಯಲ್ಲಿ ಇದೇ ರೀತಿ ಇರಬಹುದಾ? ಖಂಡಿತ ನಿಮಗೆ ಬರುವಂತಹ ಸಂಶಯ. ನಮಗೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಲಭಿಸಿದ ಮಾಹಿತಿ ದೃಢಪಡಿಸಬೇಕಿದ್ರೆ ಒಂದಕ್ಕಿಂತ ಹೆಚ್ಚು ಪ್ರಯೋಗವನ್ನು ಮಾಡಿ ನೋಡಬೇಕು ಅಲ್ವಾ? ಸರಿ, ನಮಗೆ ಇನ್ನೊಂದು ಪ್ರಯೋಗವನ್ನು ಮಾಡಿ ನೋಡುವ. ಇನ್ನೊಂದು ರಾಸಾಯನಿಕ ಕ್ರಿಯೆ ಪ್ರವರ್ತಕ ಮತ್ತು ಉತ್ಪನ್ನಗಳ ದ್ರವ್ಯರಾಶಿಯನ್ನು ಹೋಲಿಸುವ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಪ್ರವರ್ತಕಗಳು ಯಾವುದೆಲ್ಲ? ಹೈಡ್ರೋಜನ್ ಮತ್ತು ಕ್ಲೋರಿನ್. ಉತ್ಪನ್ನ ಯಾವುದು? ಹೈಡ್ರೋಜನ್ ಕ್ಲೋರೈಡ್. ಪ್ರವರ್ತಕ ಯಾವುದೆಲ್ಲ? ಹೈಡ್ರೋಜನ್ ಮತ್ತು ಕ್ಲೋರಿನ್. ಉತ್ಪನ್ನ ಹೈಡ್ರೋಜನ್ ಕ್ಲೋರೈಡ್. ಒಂದನೇ ಪ್ರಯೋಗದಲ್ಲಿ ದ್ರವ್ಯರಾಶಿ ಎಷ್ಟು? ಹೈಡ್ರೋಜನ್ 2 ಗ್ರಾಂ, ಕ್ಲೋರಿನ್ 71 ಗ್ರಾಂ. ಇದೆರಡರ ಉತ್ಪನ್ನ ಯಾವುದು? ಹೈಡ್ರೋಜನ್ ಕ್ಲೋರೈಡ್. ಅದರ ದ್ರವ್ಯರಾಶಿ ಎಷ್ಟು? 73 ಗ್ರಾಂ. ಅಲ್ಲಿ ನೀವು ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿಗಳ ಮತ್ತು ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಯನ್ನು ಹೋಲಿಸುವಾಗ ಎಷ್ಟು ಸಿಗ್ತದೆ? ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿ ಎಷ್ಟು? 73 ಗ್ರಾಂ. ಇನ್ನು ಎರಡನೇ ಪ್ರಯೋಗ ನೋಡಿ. ಎರಡನೇ ಪ್ರಯೋಗದಲ್ಲಿ 4 ಗ್ರಾಂ ಹೈಡ್ರೋಜನ್, 142 ಗ್ರಾಂ ಕ್ಲೋರಿನ್. ಉತ್ಪನ್ನವಾದ ಹೈಡ್ರೋಜನ್ ಕ್ಲೋರೈಡ್ ಎಷ್ಟು ಸಿಕ್ಕಿದೆ? 146 ಗ್ರಾಂ. ಇದರಿಂದ ನಮಗೆ ಏನು ತಿಳಿದು ಬರ್ತದೆ? ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಗೆ ಸಮಾನವಾಗಿರ್ತದೆ. ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಗೆ ಸಮಾನವಾಗಿರ್ತದೆ. ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಗೆ ಸಮಾನವಾಗಿರ್ತದೆ. ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಗೆ ಸಮಾನವಾಗಿರ್ತದೆ. ಇದನ್ನು ಕಂಡುಹಿಡಿದ ವಿಜ್ಞಾನಿ ಆಂಟೋಯಿನ್ ಲಾವೋಸಿಯರ್. ಅವರು ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ದ್ರವ್ಯರಾಶಿ ಸಂರಕ್ಷಣಾ ನಿಯಮ. ಆಂಟೋಯಿನ್ ಲಾವೋಸಿಯರ್
ಅವರು ವಿಜ್ಞಾನ ಲೋಕಕ್ಕೆ ನೀಡಿದ ಕೊಡುಗೆ ಏನು? ಮುಖ್ಯವಾದ ಕೊಡುಗೆ ದ್ರವ್ಯರಾಶಿ ಸಂರಕ್ಷಣಾ ನಿಯಮವನ್ನು ಅವರು ನಿರ್ವಚಿಸಿದ್ರು, ಕಂಡುಹಿಡಿದ್ರು ಮಾತ್ರ ಅಲ್ಲ, ನಿರ್ವಚಿಸಿದ್ರು. ಇನ್ನು ಉರಿಯುವಿಕೆಯಲ್ಲಿ ಆಕ್ಸಿಜನ್ ಅಗತ್ಯವನ್ನು ಅವರು ಕಂಡುಹಿಡಿದ್ರು. ಉರಿಯಲಿಕ್ಕೆ ಆಕ್ಸಿಜನ್ ಅಗತ್ಯ ಇದೆ ಅಂತೇಳಿ ಕಂಡುಹಿಡಿದ್ರು. ಇನ್ನು ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ಹೀರಲ್ಪಡ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿಸರ್ಜಿಸಲ್ಪಡ್ತದೆ. ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನ್ ಹೀರಲ್ಪಡ್ತದೆ, ಕಾರ್ಬನ್ ಡೈಆಕ್ಸೈಡ್ ವಿಸರ್ಜಿಸಲ್ಪಡ್ತದೆ ಅಂತೇಳಿ ಕೂಡ ಆಂಟೋಯಿನ್ ಲಾವೋಸಿ ಕಂಡುಹಿಡಿದ್ರು. ಅದೇ ರೀತಿಯಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳೇ ಅದರದೇ ಆದ ಹೆಸರನ್ನು ಕೊಟ್ಟಂತಹ ವ್ಯಕ್ತಿ. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗೆ ಹೆಸರನ್ನು ನೀಡಿದಂತಹ ವ್ಯಕ್ತಿ ಆಂಟೋಯಿನ್ ಲಾವೋಸಿ. ಹಾಗೆ ವಿಜ್ಞಾನ ಲೋಕಕ್ಕೆ ಮಹತ್ತರವಾದಂತಹ ಕೊಡುಗೆ ನೀಡಿದ ಫ್ರೆಂಚ್ ವಿಜ್ಞಾನಿಯಾಗಿದ್ದಾರೆ ಆಂಟೋಯಿನ್ ಲಾವೋಸಿಯೆ. ಏನು ದ್ರವ್ಯರಾಶಿ ಸಂರಕ್ಷಣೆ ನಿಯಮ? ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರವರ್ತಕಗಳ ಮತ್ತು ಉತ್ಪನ್ನಗಳ ದ್ರವ್ಯರಾಶಿ ಸಮಾನವಾಗಿರ್ತದೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರವರ್ತಕಗಳ ಮತ್ತು ಉತ್ಪನ್ನಗಳ ದ್ರವ್ಯರಾಶಿ ಸಮಾನವಾಗಿರ್ತದೆ. ಅಂದರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ದ್ರವ್ಯರಾಶಿ ನಿರ್ಮಿಸಲ್ಪಡುವುದಿಲ್ಲ ಅಥವಾ ನಾಶವಾಗುವುದಿಲ್ಲ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ದ್ರವ್ಯರಾಶಿ ನಿರ್ಮಿಸಲ್ಪಡುವುದಿಲ್ಲ ಅಥವಾ ನಾಶವಾಗುವುದಿಲ್ಲ. ಇದುವೇ ದ್ರವ್ಯರಾಶಿ ಸಂರಕ್ಷಣೆ ನಿಯಮ. ಇನ್ನು ನಾವು ಮೊದಲು ಮಾಡಿದಂತ ನೀರುಂಟು ಮಾಡುವ ಪ್ರಯೋಗದ ಬಗ್ಗೆ ಮತ್ತೊಮ್ಮೆ ಗಮನ ಹರಿಸುವ. ಪ್ರವರ್ತಕದ ಬದಿಯಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ಮತ್ತು ಉತ್ಪನ್ನದ ಬದಿಯಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳ ಸಂಖ್ಯೆಗೆ ಸಮಾನವಾಗಿದೆ. ಹಾಗಿದ್ದರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಯೊಂದು ಮೂಲ ವಸ್ತುವಿನ ಪ್ರವರ್ತಕ ಬದಿಯ ಒಟ್ಟು ಪರಮಾಣುಗಳ ಸಂಖ್ಯೆ ಮತ್ತು ಉತ್ಪನ್ನ ಬದಿಯ ಒಟ್ಟು ಪರಮಾಣುಗಳ ಸಂಖ್ಯೆ ಸಮಾನವಾಗಿದೆ. ಹಾಗಿದ್ರೆ ಮಾತ್ರ ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಗೆ ಸಮಾನಾಗಿರುತ್ತದೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಯೊಂದು ಮೂಲವಸ್ತುವಿನ ಪ್ರವರ್ತಕದ ಬದಿಯ ಒಟ್ಟು ಪರಮಾಣುಗಳ ಸಂಖ್ಯೆ ಉತ್ಪನ್ನದ ಬದಿಯ ಒಟ್ಟು ಪರಮಾಣುಗಳ ಸಂಖ್ಯೆ ಸಮಾನ ಆಗಿರ್ತದೆ. ಹಾಗಿದ್ರೆ ಮಾತ್ರ ಪ್ರವರ್ತಕಗಳ ಒಟ್ಟು ದ್ರವ್ಯರಾಶಿ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಗೆ ಸಮಾನವಾಗಿರುತ್ತೆ. ಈ ಆಶಯದಿಂದ ನಾವು ಇನ್ನೊಂದು ಆಶಯಕ್ಕೆ ಹೋಗ್ತೇವೆ. ಒಂದು ಉದಾಹರಣೆ, ನಾವೆಲ್ಲರೂ ಮೆಗ್ನೀಷಿಯಂ ಉರಿಸುವುದನ್ನು ನೋಡಿದ್ದೇವಲ್ಲ, ನೀವೆಲ್ಲ ನೋಡಿದ್ದೀರಿ. 8ನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ. ಅಲ್ಲಿ ಮೆಗ್ನೀಷಿಯಂ ಹೇಗೆ ಉರಿಯುತ್ತೆ ಅಂತೇಳಿ ಕೂಡ ನೋಡಿದ್ದೀರಿ. ಅದು ನೋಡಲು ತುಂಬಾ ಮನೋಹರವಾಗಿರ್ತದೆ, ನೋಡ್ಲಿಕ್ಕೆ ತುಂಬಾ ಚಂದ ಇರ್ತದೆ. ಮೆಗ್ನೀಷಿಯಂ ಉರಿದು ಬೂದಿ ಉಂಟಾಗ್ತದೆ. ನಾವು ಸಾಮಾನ್ಯವಾಗಿ ವಸ್ತುಗಳನ್ನು ಉರಿಸುವಾಗ ಉಂಟಾಗುವ ಬೂದಿಯ ಬಣ್ಣ ಯಾವುದು? ಕಪ್ಪು ಅಲ್ವಾ? ಆದರೆ ಮೆಗ್ನೀಷಿಯಂನ ಬೂದಿಯ ಬಣ್ಣ ಯಾವುದು? ಬಿಳಿ. ಸಿಕ್ಕಿದ ಬೂದಿ ಯಾವುದು? ಒಮ್ಮೆ ನೆನಪಿಸಿ, ಮೆಗ್ನೀಷಿಯಂ ಆಕ್ಸೈಡ್. ಇನ್ನು ಅಲ್ಲಿ ನಡೆದ ರಾಸಾಯನಿಕ ಕ್ರಿಯೆಯನ್ನು ಹೇಗೆ ಸೂಚಿಸಬಹುದು? ಮೆಗ್ನೀಷಿಯಂ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗ್ತಾ ಇಲ್ಲ, ಆ ರಾಸಾಯನಿಕ ಕ್ರಿಯೆಯನ್ನು ಹೇಗೆ ಸೂಚಿಸಬಹುದು? ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಅದನ್ನು ಹೇಗೆ ಸೂಚಿಸಬಹುದು? ನಮಗೆ ಬರೆದು ನೋಡುವ. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮೆಗ್ನೀಷಿಯಂ ಆಕ್ಸೈಡ್. ಇಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಪ್ರವರ್ತಕಗಳು ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ಉತ್ಪನ್ನಗಳಾಗಿವೆ. ಪ್ರವರ್ತಕ ಯಾವುದೆಲ್ಲ? ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಪ್ರವರ್ತಕಗಳು, ಮೆಗ್ನೀಷಿಯಂ ಆಕ್ಸೈಡ್ ಉತ್ಪನ್ನ. ಇನ್ನು ನಾವು ಸಂಕೇತ ಮತ್ತು ಅಣುಸೂತ್ರ ಉಪಯೋಗಿಸಿದನ್ನು ಬರೆಯುವ. Mg ಪ್ಲಸ್ O2 ಗಿವ್ಸ್ MgO. ಸಿಕ್ಕಿದಲ್ಲ? ಹೀಗೆ ಸಂಕೇತ ಮತ್ತೆ ಅಣುಸೂತ್ರಗಳನ್ನು ಉಪಯೋಗಿಸಿ ರಾಸಾಯನಿಕ ಕ್ರಿಯೆಯನ್ನು ಸೂಚಿಸುವುದನ್ನು ರಾಸಾಯನಿಕ ಸಮೀಕರಣ ಎನ್ನುತ್ತೇವೆ. ಸಂಕೇತ ಮತ್ತೆ ಅಣುಸೂತ್ರಗಳನ್ನು ಉಪಯೋಗಿಸಿ ರಾಸಾಯನಿಕ ಕ್ರಿಯೆಯನ್ನು ಸೂಚಿಸುವುದನ್ನು ರಾಸಾಯನಿಕ ಸಮೀಕರಣ ಎನ್ನುತ್ತೇವೆ. ಗೊತ್ತಾಯ್ತಲ್ಲ? ದ್ರವ್ಯರಾಶಿ ಸಂರಕ್ಷಣಾ ನಿಯಮ ಏನೇ ಹೇಳ್ತದೆ? ಪ್ರತಿ ಮೂಲ ವಸ್ತುವಿನ ಪ್ರವರ್ತಕ ಬದಿಯ ಪರಮಾಣುಗಳ ಸಂಖ್ಯೆಯು ಉತ್ಪನ್ನ ಬದಿಯ ಪರಮಾಣುಗಳ ಸಂಖ್ಯೆಗೆ ಸಮಾನಾಗಿರಬೇಕು. ಇಲ್ಲಿ Mg ಪ್ಲಸ್ O2 ಗಿವ್ಸ್ MgO. ಸಮಾನವಾಗಿದೆಯಾ? ಸಮಾನವಾಗಿದೆ ಅಂತ ನೋಡುವ. ಪಟ್ಟಿಯನ್ನು ಗಮನಿಸಿ. ಏನೆಲ್ಲ ಕೊಟ್ಟಿದ್ದಾರೆ? ಪ್ರವರ್ತಕದ ಬದಿ ಒಟ್ಟು ಪರಮಾಣುಗಳ ಸಂಖ್ಯೆ. ಮೆಗ್ನೀಷಿಯಂ ಎಷ್ಟಿದೆ? 1. ಆಕ್ಸಿಜನ್ ಎಷ್ಟಿದೆ? 2. ಇನ್ನು ಉತ್ಪನ್ನ ಬದಿಯಲ್ಲಿ ಮೆಗ್ನೀಷಿಯಂ ಎಷ್ಟಿದೆ? 1. ಆಕ್ಸಿಜನ್ ಎಷ್ಟಿದೆ? 1. ಇನ್ನು
ಎರಡೂ ಬದಿಗಳಲ್ಲಿರೋ ಪರಮಾಣುಗಳ ಸಂಖ್ಯೆ ಸಮಾನಾಗಿದೆಯಾ? ಪ್ರವರ್ತಕದ ಬದಿಯಲ್ಲಿ ಮೆಗ್ನೀಷಿಯಂ ಪರಮಾಣುಗಳ ಸಂಖ್ಯೆ 1, ಉತ್ಪನ್ನ ಬದಿಯಲ್ಲಿರೋ ಮೆಗ್ನೀಷಿಯಂ ಪರಮಾಣುಗಳ ಸಂಖ್ಯೆ 1, ಅದು ಸಮಾನಾಗಿದೆ. ಇನ್ನು ಪ್ರವರ್ತಕ ಬದಿಯಲ್ಲಿರೋ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ಎಷ್ಟು? ಪ್ರವರ್ತಕ ಬದಿಯಲ್ಲಿ ಆಕ್ಸಿಜನ್ ಎಷ್ಟಿದೆ? 2. ಉತ್ಪನ್ನ ಬದಿಯಲ್ಲಿ ಆಕ್ಸಿಜನ್ ಎಷ್ಟಿದೆ? 1. ಎರಡು ಸಮಾನಾಗಿದೆಯಾ? ಇಲ್ಲ. ಸಮಾನಗೊಳಿಸಲು ಏನು ಮಾಡಬೇಕು? ನಾವು ಅಲ್ಲಿರುವ ಉತ್ಪನ್ನವಾದ ಮೆಗ್ನೀಷಿಯಂ ಆಕ್ಸೈಡ್ ಎಷ್ಟು ತೆಗೆದುಕೊಳ್ಬೇಕಾಗುತ್ತದೆ? ಎಷ್ಟು ತೆಗೆದುಕೊಂಡ್ರೆ ಸಾಕು? ಇಲ್ಲಿ ಆಕ್ಸಿಜನ್ 2 ಇದೆ, ಅಲ್ಲಿ ಆಕ್ಸಿಜನ್ 1 ಇದೆ. ಉತ್ಪನ್ನವಾದ ಮೆಗ್ನೀಷಿಯಂ ಆಕ್ಸೈಡ್ ಎಷ್ಟು ತೆಗೆದುಕೊಳ್ಬೇಕು? ಒಮ್ಮೆ ಆಲೋಚಿಸಿ ನೋಡಿ. 2 ಮೆಗ್ನೀಷಿಯಂ ಆಕ್ಸೈಡ್ ತೆಗೆದುಕೊಳ್ಬೇಕು. ಇದನ್ನು ಹೇಗೆ ಸೂಚಿಸಬಹುದು? ಎಡೆಯಲ್ಲಿ 2 ಬರೆದ್ರೆ ಸಾಕಾ? ಇಲ್ಲ, ಅದು ನೀವು ಗಮನಿಸಬೇಕು. ಹಾಗಾದ್ರೆ 2 ಮೆಗ್ನೀಷಿಯಂ ಆಕ್ಸೈಡ್ ಹೇಗೆ ಸೂಚಿಸಬಹುದು? ಅದಕ್ಕಿಂತ ಮೊದಲು 2 ಬರಿಬೇಕು. ಮೆಗ್ನೀಷಿಯಂ ಆಕ್ಸೈಡ್ ಇಂತ ಮೊದಲು 2 ಬರಿಬೇಕು. ಕ್ಲಿಯರ್ ಆಯ್ತಲ್ಲ? ಬರ್ದ ನೋಡಿ. ಮೆಗ್ನೀಷಿಯಂ ಆಕ್ಸೈಡ್ ನ ಮೊದಲು 2 ಅಂತೇಳಿ ಬರೆದಿದ್ದಾರೆ. ಇನ್ನು ನಾವು ಮತ್ತೊಮ್ಮೆ ಬರೆದು ನೋಡುವ. ಗಮನಿಸಿ. Mg plus O2 gives 2Mg. ಕ್ಲಿಯರ್ ಆಯ್ತಲ್ಲ? ಇನ್ನು ನಾವು 2 ಬದಿಯ ಪರಮಾಣುಗಳ ಸಂಖ್ಯೆಯನ್ನು ಬರೆದು ನೋಡುವ. ಈಗ ಪ್ರವರ್ತಕ ಬದಿಯಲ್ಲಿ ಮೆಗ್ನೀಷಿಯಂ ಎಷ್ಟಿದೆ? 1 ಇದೆ. ಆಕ್ಸಿಜನ್ ಎಷ್ಟಿದೆ? 2 ಇದೆ. ಇನ್ನು ಉತ್ಪನ್ನ ಭಾಗದಲ್ಲಿ ಮೆಗ್ನೀಷಿಯಂ ಎಷ್ಟಿದೆ? 2 ಇದೆ. ಆಕ್ಸಿಜನ್ ಎಷ್ಟಿದೆ? 2 ಇದೆ. ಈಗ ಒಂದು ವಿಷಯ ಸರಿಯಾಯಿತು. ಪ್ರವರ್ತಕ ಬದಿಯ ಆಕ್ಸಿಜನ್ 2, ಉತ್ಪನ್ನ ಭಾಗದ ಆಕ್ಸಿಜನ್ 2, ಅದು ಸಮಾನ ಆಯಿತು. ಆದರೆ ಪ್ರವರ್ತಕ ಬದಿಯ ಮೆಗ್ನೀಷಿಯಂ 1, ಉತ್ಪನ್ನ ಬದಿಯ ಮೆಗ್ನೀಷಿಯಂ 2, ಇದು ಮಾತ್ರ ಸಮಾನ ಆಗಿಲ್ಲ. ಇನ್ನೇನು ಮಾಡಬೇಕು? ಇನ್ನು ಮೆಗ್ನೀಷಿಯಂ ಸಮಾನ ಮಾಡಬೇಕು. ಪ್ರವರ್ತಕ ಬದಿಯಲ್ಲಿ ಮೆಗ್ನೀಷಿಯಂ ಕಡಿಮೆ ಇದೆ, 1 ಕಡಿಮೆ ಇದೆ. ಪ್ರವರ್ತಕದ ಬದಿಯಲ್ಲಿ 2 ಮೆಗ್ನೀಷಿಯಂ ತೆಗೆದುಕೊಳ್ಳುವ. ಅದನ್ನು ಹೇಗೆ ಬರೆಯುವುದು? 2Mg. ಹೀಗೆ ಸೇರಿಸಿ ಮತ್ತೊಮ್ಮೆ ಬರೆಯುವ. 2Mg plus O2 gives 2MgO. ಇನ್ನು ಆ ಪಟ್ಟಿಯಲ್ಲಿ ನಾವು ಬರೆಯುವ ಇದನ್ನು. ಪ್ರವರ್ತಕ ಬದಿಯಲ್ಲಿ ಎಷ್ಟು ಮೆಗ್ನೀಷಿಯಂ ಇದೆ? 2. ಎಷ್ಟು ಆಕ್ಸಿಜನ್ ಇದೆ? 2. ಉತ್ಪನ್ನ ಬದಿಯಲ್ಲಿ ಎಷ್ಟು ಮೆಗ್ನೀಷಿಯಂ ಇದೆ? 2. ಎಷ್ಟು ಆಕ್ಸಿಜನ್ ಇದೆ? 2. ಸರಿಯಲ್ಲ? ಮಕ್ಕಳು ಗಮನಿಸಬೇಕಂತ ವಿಷಯ, ನಾವು 2MgO ಎಂದು ಬರೆದಿದ್ದೇವೆ ಇಲ್ಲಿ. ಒಂದು ಉತ್ಪನ್ನದ ಮೊದಲು ಒಂದು ಸಂಖ್ಯೆ ಬರೆಯುವಾಗ, ಒಂದು ಉತ್ಪನ್ನದ ಮೊದಲು ಒಂದು ಸಂಖ್ಯೆ ಬಂದರೆ ಆ ಸಂಖ್ಯೆ ಅಲ್ಲಿರುವ ಎಲ್ಲ ಮೂಲವಸ್ತುವಿನ ಪರಮಾಣುಗಳಿಗೆ ಕೂಡ ಬಾಧಕ. ಉದಾಹರಣೆಗೆ 2MgO ಅಂತೇಳಿ ಬರೆದ್ರೆ ಅದು ಮೆಗ್ನೀಷಿಯಂಗೂ ಬಾಧಕ, ಆಕ್ಸಿಜನ್ಗೂ ಬಾಧಕ. ಈಗ 2 ಬದಿ ಸಮಾನಾಗಿದೆ. ಈಗ ನಮಗೇನು ಹೇಳಬಹುದು? ಪ್ರವರ್ತಕ ಭಾಗದ ಮೆಗ್ನೀಷಿಯಂ ಆಕ್ಸಿಜನ್ಗಳ ಸಂಖ್ಯೆ ಮತ್ತು ಉತ್ಪನ್ನ ಭಾಗದ ಮೆಗ್ನೀಷಿಯಂ ಆಕ್ಸಿಜನ್ಗಳ ಸಂಖ್ಯೆಗೆ ಸಮಾನಾಗಿದೆ. ಈ ಚಟುವಟಿಕೆಯಿಂದ ನಾವು ರಾಸಾಯನಿಕ ಸಮತೋಲನ, ರಾಸಾಯನಿಕ ಸಮೀಕರಣ ಸಮತೋಲನಗೊಳಿಸುವ ಆಶಯಕ್ಕೆ ತಲುಪಿದ್ದೇವೆ. 2Mg plus O2 gives 2MgO. ಏನು ರಾಸಾಯನಿಕ ಸಮೀಕರಣ ಅಂದರೆ? ಪ್ರವರ್ತಕದ ಬದಿಯಲ್ಲಿರುವ ಪ್ರತಿಯೊಂದು ಮೂಲ ವಸ್ತುವಿನ ಒಟ್ಟು ಪರಮಾಣುಗಳ ಸಂಖ್ಯೆ ಮತ್ತು ಉತ್ಪನ್ನದ ಬದಿಯಲ್ಲಿರುವ ಒಟ್ಟು ಪರಮಾಣುಗಳ ಸಂಖ್ಯೆ ಸಮಾನಾಗಿದೆ. ಇಂತಹ ರಾಸಾಯನಿಕ ಕ್ರಿಯೆಗಳನ್ನು ಸಮತೋಲನಗೊಳಿಸಿದ ರಾಸಾಯನಿಕ ಸಮೀಕರಣ ಎನ್ನುವರು. ಸಮತೋಲನಗೊಳಿಸಿದ ರಾಸಾಯನಿಕ ಸಮೀಕರಣ. ಈಗ ಅರ್ಥ ಆಯ್ತಲ್ಲ? ಇನ್ನೊಂದು ಉದಾಹರಣೆ ನೋಡುವ. ಒಂದು ಸಮೀಕರಣ ಗಮನಿಸಿ. H2 plus O2 gives H2O. ನೋಡಿದ್ರಲ್ಲ? ಇನ್ನು ಪಟ್ಟಿಯನ್ನು ಗಮನಿಸಿ. ಪ್ರವರ್ತಕ ಬದಿಯಲ್ಲಿರುವ ಪರಮಾಣುಗಳ ಸಂಖ್ಯೆ ಮತ್ತು ಉತ್ಪನ್ನ ಬದಿಯಲ್ಲಿರುವ ಪರಮಾಣುಗಳ ಸಂಖ್ಯೆ ಸಮಾನಾಗಿದೆಯಾ? ಪ್ರವರ್ತಕ ಬದಿಯಲ್ಲಿ ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಉತ್ಪನ್ನ ಬದಿಯಲ್ಲಿ ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಪ್ರವರ್ತಕದ ಬದಿಯಲ್ಲಿ ಆಕ್ಸಿಜನ್ ಎಷ್ಟಿದೆ? 2. ಉತ್ಪನ್ನ ಬದಿಯಲ್ಲಿ ಆಕ್ಸಿಜನ್ ಎಷ್ಟಿದೆ? 1. ಹೈಡ್ರೋಜನ್ ಸಮಾನಾಗಿದೆ. ಆಕ್ಸಿಜನ್ ಪ್ರವರ್ತಕ ಬದಿಯಲ್ಲಿರೋ ಆಕ್ಸಿಜನ್
2, ಉತ್ಪನ್ನದ ಬದಿಯಲ್ಲಿ 1. ಇದನ್ನು ಸರಿಪಡಿಸಬೇಕು. ಹೇಗೆ ಸರಿಪಡಿಸಬಹುದು? ಉತ್ಪನ್ನ ಬದಿಯಲ್ಲಿ ಆಕ್ಸಿಜನ್ 2 ಬರುವ ಹಾಗೆ ಮಾಡಬೇಕು. ಯಾವುದು ಉತ್ಪನ್ನ ಇಲ್ಲಿ? H2O. ಅಲ್ಲಿ ಆಕ್ಸಿಜನ್ 2 ಬರಲು ಏನು ಮಾಡಬೇಕು? MgO ನಲ್ಲಿ ಮಾಡಿ ನೆನಪುಂಟಲ್ಲ, H2O ನ ಮೊದಲು 2 ಬರಿಬೇಕು. ಈಗ H2O ಎಂಬುದು 2H2O ಆಗಿ ಬದಲಾಗುವುದು. ಈಗ ಪ್ರವರ್ತಕದ ಬದಿಯಲ್ಲಿರುವ ಪರಮಾಣುಗಳ ಸಂಖ್ಯೆ ಮತ್ತು ಉತ್ಪನ್ನದ ಬದಿಯಲ್ಲಿರುವ ಪರಮಾಣುಗಳ ಸಂಖ್ಯೆ ಮತ್ತೊಮ್ಮೆ ನೋಡುವ. ಎಷ್ಟಿದೆ? ಪ್ರವರ್ತಕ ಬದಿಯಲ್ಲಿ ಹೈಡ್ರೋಜನ್ 2, ಉತ್ಪನ್ನ ಭಾಗದಲ್ಲಿ ಹೈಡ್ರೋಜನ್ 4, ಪ್ರವರ್ತಕದ ಬದಿಯಲ್ಲಿ ಆಕ್ಸಿಜನ್ 2. ಈಗಲೂ ಸರಿಯಾಗಲಿಲ್ಲ. ಏನು ಸಮಸ್ಯೆ? ಆಕ್ಸಿಜನ್ ಸಮಾನಾಗಿದೆ, ಆದರೆ ಹೈಡ್ರೋಜನ್ ಸಮಾನಾಗಿಲ್ಲ. ಪ್ರವರ್ತಕದ ಬದಿಯಲ್ಲಿ ಹೈಡ್ರೋಜನ್ 2 ಕಡಿಮೆ ಇದೆ. ಹಾಗಿದ್ರೆ ಏನು ಮಾಡಬೇಕು? ಪ್ರವರ್ತಕವಾದ ಹೈಡ್ರೋಜನ್ನ ಮೊದಲು 2 ಬರಿಬೇಕು. ಬರೆಯುವುದನ್ನು 2H2 plus O2 gives 2H2O. ಮತ್ತೊಮ್ಮೆ ಪಟ್ಟಿಯನ್ನು ನೋಡುವ. ಪ್ರವರ್ತಕ ಭಾಗದಲ್ಲಿ ಹೈಡ್ರೋಜನ್ ಎಷ್ಟಿದೆ? 4 ಇದೆ. ಉತ್ಪನ್ನ ಭಾಗದಲ್ಲಿ ಹೈಡ್ರೋಜನ್ ಎಷ್ಟಿದೆ? 4 ಇದೆ. ಪ್ರವರ್ತಕ ಭಾಗದಲ್ಲಿ ಆಕ್ಸಿಜನ್ ಎಷ್ಟಿದೆ? 2 ಇದೆ. ಉತ್ಪನ್ನ ಭಾಗದಲ್ಲಿ ಆಕ್ಸಿಜನ್ ಎಷ್ಟಿದೆ? 2 ಇದೆ. ಈಗ ಸಮೀಕರಣ ಸಮತೋಲನಗೊಳಿಸಲ್ಪಟ್ಟಿದೆ. ಗೊತ್ತಾಯ್ತಲ್ಲ? ಇನ್ನೊಂದು ಉದಾಹರಣೆ ನೋಡಿ. Al plus O2 gives Al2O3. ಇಲ್ಲಿ ಅಲ್ಯೂಮಿನಿಯಂ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗುತ್ತದೆ. ಈ ರಾಸಾಯನಿಕ ಕ್ರಿಯೆ ಸಮತೋಲನಗೊಳಿಸಲ್ಪಟ್ಟಿದ ನೋಡುವ. ಪ್ರವರ್ತಕ ಬದಿಯಲ್ಲಿ ಅಲ್ಯೂಮಿನಿಯಂ ಎಷ್ಟಿದೆ? 1 ಇದೆ. ಉತ್ಪನ್ನ ಬದಿಯಲ್ಲಿ ಅಲ್ಯೂಮಿನಿಯಂ ಎಷ್ಟಿದೆ? 2 ಇದೆ. ಪ್ರವರ್ತಕ ಬದಿಯಲ್ಲಿ ಆಕ್ಸಿಜನ್ ಎಷ್ಟಿದೆ? 2 ಇದೆ. ಉತ್ಪನ್ನ ಬದಿಯಲ್ಲಿ ಆಕ್ಸಿಜನ್ ಎಷ್ಟಿದೆ? 3 ಇದೆ. ಸಮತೋಲನಗೊಳಿಸಲ್ಪಟ್ಟಿದ? ಇಲ್ಲ. ನಾವು ಅದನ್ನು ಸಮತೋಲನಗೊಳಿಸಬೇಕು. ಇನ್ನು ಪಟ್ಟಿಯನ್ನು ಗಮನಿಸಿ. ಇದರಲ್ಲಿ ಯಾವುದು ಕೂಡ ಸರಿಯಾಗಿ ಬರಲಿಲ್ಲ, ಸಮನಾಗಿಲ್ಲ. ಯಾವುದು ಕೂಡ ಸಮನಾಗಿಲ್ಲ. ಮೊದಲು ನಾವು ಪ್ರವರ್ತಕ ಬದಿಯಲ್ಲಿ ಅಲ್ಯೂಮಿನಿಯಂ ಅನ್ನು 2 ಮಾಡಬೇಕು. ಅದಕ್ಕೇನು ಮಾಡುವುದು? ಅಲ್ಯೂಮಿನಿಯಂನ ಮೊದಲು 2 ಬರಿಬೇಕು. 2Al plus O2 gives Al2O3. ಈಗ ಪ್ರವರ್ತಕ ಬದಿಯಲ್ಲಿ ಅಲ್ಯೂಮಿನಿಯಂ 2 ಇದೆ. ಉತ್ಪನ್ನ ಬದಿಯಲ್ಲಿ ಅಲ್ಯೂಮಿನಿಯಂ 2 ಇದೆ. ಪ್ರವರ್ತಕ ಬದಿಯಲ್ಲಿ ಆಕ್ಸಿಜನ್ 2 ಇದೆ. ಉತ್ಪನ್ನ ಬದಿಯಲ್ಲಿ ಆಕ್ಸಿಜನ್ 3 ಇದೆ. ಈಗ ಸಮನಾಗಿದೆಯಾ? ಈಗ ಅಲ್ಯೂಮಿನಿಯಂ ಸಮನಾಗಿದೆ, ಆಕ್ಸಿಜನ್ ಸಮನಾಗಿಲ್ಲ. ಅದನ್ನು ಸರಿ ಮಾಡಲು ಎರಡೂ ಬದಿಗಳಲ್ಲಿ ಆಕ್ಸಿಜನ್ 6 ಬರುವ ಹಾಗೆ ಮಾಡಬೇಕು. O2 ಒಮ್ಮೆ ಬರೆದ್ರೆ ಎಷ್ಟಾಗ್ತದೆ? 2 ಆಕ್ಸಿಜನ್ ಆಯಿತು. O2 2 ಸಲ ಬರೆದ್ರೆ ಎಷ್ಟಾಯಿತು? 4 ಆಕ್ಸಿಜನ್ ಆಯಿತು. ಹಾಗಿದ್ರೆ 6 ಆಕ್ಸಿಜನ್ ಸಿಗಬೇಕಿದ್ರೆ O2 ಎಷ್ಟು ಸಲ ಬರಿಬೇಕು? 3 ಸಲ ಬರಿಬೇಕು. ಆದ ಕಾರಣ 3O2 ಅಂತೇಳಿ ಬರಿಬೇಕು. ಬರೆಯುವ. 2Al plus 3O2 gives Al2O3. ಉತ್ಪನ್ನ ಬದಿಯಲ್ಲಿ 3 ಆಕ್ಸಿಜನ್ ಇದೆ. ಅದನ್ನು ಹೇಗೆ 6 ಮಾಡಬಹುದು? ಎಷ್ಟು Al2O3 ಬರಿಬೇಕಾದೀತು? ಒಂದು Al2O3 ಬರೆಯುವಾಗ ಆಕ್ಸಿಜನ್ 3 ಆಯಿತು. 2Al2O3 ಬರೆಯುವಾಗ ಆಕ್ಸಿಜನ್ 6 ಆಯಿತು. ಆದ ಕಾರಣ Al2O3 ಮೊದಲು 2 ಬರಿಬೇಕು. ಈಗ ಪಟ್ಟಿ ನೋಡಿ. ಈಗ ನೋಡಿ, ಪ್ರವರ್ತಕ ಬದಿಯಲ್ಲಿ ಅಲ್ಯೂಮಿನಿಯಂ ಎಷ್ಟಿದೆ? 2 ಇದೆ. ಉತ್ಪನ್ನದ ಭಾಗದಲ್ಲಿ ಅಲ್ಯೂಮಿನಿಯಂ ಎಷ್ಟಿದೆ? 4 ಇದೆ. ಪ್ರವರ್ತಕ ಭಾಗದಲ್ಲಿ ಆಕ್ಸಿಜನ್ ಎಷ್ಟಿದೆ? 6 ಇದೆ. ಉತ್ಪನ್ನ ಬದಿಯಲ್ಲಿ ಆಕ್ಸಿಜನ್ ಎಷ್ಟಿದೆ? 6 ಇದೆ. 2Al plus 3O2 gives 2Al2O3. ಪ್ರವರ್ತಕ ಬದಿಯಲ್ಲಿ ಅಲ್ಯೂಮಿನಿಯಂ 2 ಇದೆ. ಉತ್ಪನ್ನ ಬದಿಯಲ್ಲಿ ಅಲ್ಯೂಮಿನಿಯಂ 4 ಇದೆ. ಪ್ರವರ್ತಕ ಬದಿಯಲ್ಲಿ ಆಕ್ಸಿಜನ್ 6 ಇದೆ. ಉತ್ಪನ್ನ ಬದಿಯಲ್ಲಿ ಆಕ್ಸಿಜನ್ 6 ಇದೆ. ಎರಡು ಬದಿಯಲ್ಲಿ ಸಮಾನಾಗಿದೆಯಾ? ಇಲ್ಲ. ಅಲ್ಯೂಮಿನಿಯಂನ ಸಂಖ್ಯೆ ವ್ಯತ್ಯಾಸ ಉಂಟು.
ಅದನ್ನು ಹೇಗೆ ಸರಿಪಡಿಸಬಹುದು? ಪ್ರವರ್ತಕದ ಬದಿಯಲ್ಲಿ ಅಲ್ಯೂಮಿನಿಯಂ 4 ಮಾಡಬೇಕು. ಹೇಗೆ ಮಾಡಬಹುದು? ಅಲ್ಯೂಮಿನಿಯಂ ಎಡಬದಿಯಲ್ಲಿ 4 ಬರೆದ್ರೆ ಸಾಕು. 4Al plus 3O2 gives 2Al2O3. ಈಗ ನಮಗೆ ಸಮತೋಲನಗೊಳಿಸಿದ ಸಮೀಕರಣ ಸಿಕ್ಕಿತು. ಪ್ರವರ್ತಕದ ಬದಿಯಲ್ಲಿ ಅಲ್ಯೂಮಿನಿಯಂ 4, ಉತ್ಪನ್ನ ಬದಿಯಲ್ಲಿ ಅಲ್ಯೂಮಿನಿಯಂ 4, ಪ್ರವರ್ತಕ ಬದಿಯಲ್ಲಿ ಆಕ್ಸಿಜನ್ 6, ಉತ್ಪನ್ನ ಬದಿಯಲ್ಲಿ ಆಕ್ಸಿಜನ್ 6. ಎರಡು ಬದಿ ಕೂಡ ಸಮಾನಾಗಿದೆ. ಸಮತೋಲನಗೊಳಿಸಿದ ಸಮೀಕರಣ ನಮಗೆ ಸಿಕ್ಕಿತು. ಈಗ ನಿಮಗೆ ಸರಿಯಾಗಿ ಅರ್ಥ ಆಯ್ತಲ್ಲ? ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳಿಬೇಕಿದ್ರೆ ಒಂದು ಚಟುವಟಿಕೆ ನೀವು ಮಾಡಬೇಕು. ನಿಮ್ಮ ಪಾಠ ಪುಸ್ತಕದಲ್ಲಿ 47ನೇ ಪುಟದಲ್ಲಿ ಕೆಲವು ರಾಸಾಯನಿಕ ಸಮೀಕರಣವನ್ನು ಕೊಟ್ಟಿದ್ದಾರೆ. ಪ್ರವರ್ತಕಗಳ ಭಾಗದ ಪರಮಾಣುಗಳ ಸಂಖ್ಯೆ, ಉತ್ಪನ್ನಗಳ ಭಾಗದ ಪರಮಾಣುಗಳ ಸಂಖ್ಯೆ ನೀವು ಬರಿಬೇಕು. ನಂತರ ಇದು ಸಮತೋಲನಗೊಳಿಸಿದ ಸಮೀಕರಣ ಆಗಿದೆಯೋ ಇಲ್ವಾ ಅಂತೇಳಿ ನೋಡಬೇಕು. ಸಮತೋಲನಗೊಳಿಸದವುಗಳನ್ನು ನೀವು ಸಮತೋಲನ ಮಾಡಿ ಬರಿಬೇಕು, ಸಮತೋಲನಗೊಳಿಸಿ ಬರಿಬೇಕು. ಇಲ್ಲಿಗೆ ಇಂದಿನ ತರಗತಿ ಮುಗಿಸುವ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.